Come on, yeah, let's go. ಮಹಿಳೆಯರು ಏನ್ ಮಾಡ್ತಾರೆ, ಬೆಳಗಿನ ಜಾವ ವಾಕಿಂಗ್ ಹೋಗ್ತಾರೆ ಬೆಳಿಗ್ಗೆ ಸಾಯಂಕಾಲ. ಆ ಟೈಮಲ್ಲಿ ಸ್ನ್ಯಾಚರ್ಸ್ ಟೂ ವೀಲರ್ ಗಳಲ್ಲಿ ಬಂದು ಕಾರಲ್ಲಿ ಬಂದು ಸ್ನ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಆಮೇಲೆ ತುಂಬಾ ಎಮರ್ಜೆನ್ಸಿ ಸಂದರ್ಭದಲ್ಲಿ 112 ಕಾಲ್ ಮಾಡಿ ಅಂತ ಹೇಳಿ ಅದನ್ನು ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ. Come on, yeah, let's go. ಆ 50 ಮನೆ ಇದರಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅವರು ಆ ಬಿಟ್ ಸಿಬ್ಬಂದಿಗೆ ತಿಳಿಸಬಹುದು. ಆಮೇಲೆ ಮನೆಗಳ ಹತ್ರ, ಶಾಪ್ಗಳ ಹತ್ರ ಕಂಪಲ್ಸರಿ ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ, CC ಕ್ಯಾಮ್ರಾಸ್. Come on, yeah, let's go. ಮಿಷನ್ಗೆ ಬಂದ್ವಿ, ಮಿಷನ್ಗೆ ಅಂತ ಬಂದು ಇಂಟಿಮೇಷನ್ ಕೊಡ್ತೀರಾ, ನಮ್ಗೆ ಹೇಗಿರ್ಬೇಕು Okay, ಅಂತ sir. ತೋರಿಸ್ತಿದ್ದೀರಾ. Okay, ತುಂಬಾ ಖುಷಿ ಆಗಿದೆ ನಮ್ಗೆ. Come on, yeah, let's go. ಬೀಟ್ ಮೀಟಿಂಗ್ ಮಾಡೋ ಉದ್ದೇಶ ಏನು ಅಂದ್ರೆ, ಪ್ರತಿ ತಿಂಗಳು ನಮ್ಮ ಸಿಬ್ಬಂದಿಗೆ 2 ಸಲ ಬೀಟ್ಗೆ ಹೋಗ್ಲಿಕ್ಕೆ ಹೇಳಿದೀವಿ. ಇತ್ತೀಚೆಗೆ ಮನೆ ಮನೆ ಪೊಲೀಸ್ ಅಂತ ಹೇಳಿ ಹೊಸದಾಗಿ ಇದು ಮಾಡಿದ್ದಾರೆ. ಅದ್ರ ಬಗ್ಗೆನು ಪ್ರತಿ ಒಂದು 50 ಮನೆಗೆ ಒಂದು ಸಮೂಹ ಅಂತ ಒಂದು ಕ್ಲಸ್ಟರ್ ತರ ಮಾಡಿ, ಆ 50 ಮನೆ ಇದರಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅವರು ಆ ಬೀಟ್ ಸಿಬ್ಬಂದಿಗೆ ತಿಳಿಸಬಹುದು, ಏನೇ ಸಮಸ್ಯೆ ಇದ್ರು. ಆಮೇಲೆ ತುಂಬಾ ಎಮರ್ಜೆನ್ಸಿ ಸಂದರ್ಭದಲ್ಲಿ 112 ಕಾಲ್ ಮಾಡಿ ಅಂತ ಹೇಳಿ ಅದನ್ನು ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಆಮೇಲೆ ಸೈಬರ್ ಅಫೆನ್ಸ್ ಬಗ್ಗೆ ತಿಳಿಸ್ತಾ ಇದ್ದೀವಿ. ಆಮೇಲೆ ಆಸರೆ ಅಂತ ಹೇಳಿ ಒಂದು ಬಂದಿದೆ, ಅದ್ರ ಬಗ್ಗೆನೂ ತಿಳಿಸ್ತಾ ಇದ್ದೀವಿ. ಪ್ರತಿಯೊಂದು ಜನಗಳು ತಿಳಿಸ್ತಾ ಇದೆ. ಆಮೇಲೆ ಮಹಿಳೆಯರು ಏನ್ ಮಾಡ್ತಾರೆ, ಬೆಳಗಿನ ಜಾವ ವಾಕಿಂಗ್ ಹೋಗ್ತಾರೆ ಬೆಳಿಗ್ಗೆ ಸಾಯಂಕಾಲ. ಆ ಟೈಮಲ್ಲಿ ಸ್ನ್ಯಾಚರ್ಸ್ ಟೂ ವೀಲರ್ ಗಳಲ್ಲಿ ಬಂದು ಕಾರಲ್ಲಿ ಬಂದು ಸ್ನ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಇದ್ರ ಬಗ್ಗೆ ಅವ್ರು ಯಾವ ತರ ಸುರಕ್ಷಿತವಾಗಿ ಇರ್ಬೇಕು ಅನ್ನೋದ್ರ ಬಗ್ಗೆನೂ ನಾವು ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಅದ್ರ ಸಲುವಾಗಿ ಬೀಟ್ ಮೀಟಿಂಗ್ ಮಾಡ್ತೀವಿ ನಾವು ಅವಾಗ. ಆಮೇಲೆ ಮನೆಗಳ ಹತ್ರ, ಶಾಪ್ಗಳ ಹತ್ರ ಕಂಪಲ್ಸರಿ ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ, CC ಕ್ಯಾಮ್ರಾಸ್. ಯಾಕಂದ್ರೆ ಈಗ ಅಡ್ವಾನ್ಸ್ CC ಕ್ಯಾಮ್ರಾಸ್ ಬಂದಿವೆ ಕಡಿಮೆ ಬೆಲೆಯಲ್ಲಿ. ಅಟ್ಲೀಸ್ಟ್ ಅವು ಮೊಬೈಲ್ ಲಿಂಕ್ ಇರೋದ್ರಿಂದ ಇವರು ಹೊರಗಡೆ ಹೋದಾಗ ಕೂಡ ಅದನ್ನ ನೋಡ್ಕೋಬಹುದು. ಅವರು ಏನ್ ನಮ್ಮ ಮನೆ ಇದು ಯಾವ ತರ ಇದೆ, ಯಾರಾದ್ರೂ ಬಂದು ಹೋಗ್ತಾ ಇದಾರ, ಎಷ್ಟೊತ್ತಲ್ಲಿ ಬೇಕಾದ್ರೂ ನಮ್ಗೆ ಎಚ್ಚರಿಕೆ ಆದಾಗ ನೋಡ್ಕೋಬಹುದು. ಆಮೇಲೆ ಬಾಲ್ಯ ವಿವಾಹದ ಬಗ್ಗೆ, ಪೋಕ್ಸೋ ಬಗ್ಗೆ, ಇದ್ರ ಬಗ್ಗೆ ಎಲ್ಲಾನು ನಾವು ಅವೇರ್ನೆಸ್ ಕೊಡ್ತಾ ಇದೀವಿ. ನಾವು ನಮ್ಮ ಲಿಮಿಟ್ಸ್ ಅಲ್ಲಿ ನಮ್ಮ ಬೀಟ್ ಸಿಬ್ಬಂದಿ ಕರೀತಾ ಇರ್ತಾರೆ, ಎಲ್ಲ ಏರಿಯಾಗೂ ಹೋಗಿ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ನಾನು ಹೋಗ್ತಾ ಇದ್ದೀನಿ, ಮತ್ತೆ ನಮ್ಮ PSI ಮೇಡಮ್ ಕೂಡ ಹೋಗ್ತಾ ಇದಾರೆ. ಬೀಟ್ಗೆ ಉಸ್ತುವಾರಿ AS ಅಂತ ಒಬ್ರು ಕೊಟ್ಟಿರ್ತಾರೆ, ಅವರು ನಾವು ಬಂದು ಅವ್ರಿಗೆ ಅವೇರ್ನೆಸ್ ಮಾಡ್ತೀವಿ. ಆಮೇಲೆ ಜಾಸ್ತಿ ಜನ ಸೇರಿದಾಗ ಇನ್ಸ್ಪೆಕ್ಟರ್ ಮತ್ತೆ ನಮ್ಮ ಮೇಲಧಿಕಾರಿಗಳು ಬರ್ತಾರೆ, ಅವಾಗ ದೊಡ್ಡ ಮಟ್ಟದಲ್ಲಿ ಕೂಡ ಮಾಡಿ ಎಲ್ಲರಿಗೂ ಅವೇರ್ನೆಸ್ ಮಾಡ್ತೀವಿ. ಹಾ, ಹುಷಾರ್ ಬಗ್ಗೆ ಅದೇ ಈಗ ಬೆಳಗಿನ ಜಾವ, ಯಾಕೆಂದ್ರೆ ಇದೆಲ್ಲ ಸ್ವಲ್ಪ ಗ್ರೀನಿಶ್ ಜಾಸ್ತಿ ಇದೆ, ವಾಕಿಂಗ್ ಬರ್ತಾರೆ. ವಾಕಿಂಗ್ ಬರೋ ಟೈಮಲ್ಲಿ ಈಗ ಗೋಲ್ಡ್ ವ್ಯಾಲ್ಯೂ ಜಾಸ್ತಿ ಆಗಿರೋದ್ರಿಂದ ಸ್ನ್ಯಾಚರ್ಸ್ ಜಾಸ್ತಿ ವಾಚ್ ಮಾಡಿ ಸಿಂಗಲ್ ಆಗಿ ಹೋಗೋರು ನೋಡಿ ಸ್ನ್ಯಾಚ್ ಮಾಡೋಕೆ ಪ್ರಯತ್ನ ಮಾಡಿ ಕಿತ್ಕೊಂಡು ಹೋಗ್ತಾರೆ. ಅದಕ್ಕೆ ನೀವು ಅದಕ್ಕೆ ಆಲ್ಟರ್ನೇಟಿವ್ ಏನಾದ್ರು 1 ಗ್ರಾಮ್ ಗೋಲ್ಡ್ ಹತ್ರ ಏನಾದ್ರು ಹಾಕೊಂಡು ಓಡಾಡಿ ಹತ್ರ ತಿಳಿಸ್ತಾ ಇದೀವಿ ಅವ್ರಿಗೆ. ಹಾ, ಈಗ ಅಕಸ್ಮಾತ್ ಇವ್ರು ಕಿರ್ಚಾಡಿದ್ ನೋಡಿ ಹಿಂದೆ ಮುಂದೆ ಇರುವಂತ ಪಬ್ಲಿಕ್ಸ್ ಮಾಮೂಲಿ ವಾಕಿಂಗ್ ಮಾಡ್ತಾ ಇರ್ತಾರೆ, ಯಾರನ್ನ ಅವ್ರನ್ನ ಹಿಡ್ಕೊಂಡ್ರೆ ನಾವು ಇಮಿಡಿಯೇಟ್ ಅವ್ರನ್ನ ಇದ್ ಮಾಡ್ಬೋದು. ಇಲ್ಲಾಂದ್ರೆ ಅವ್ರು ಎಸ್ಕೇಪ್ ಆಗ್ಬಿಡ್ತಾರೆ. ಮತ್ತೆ ಅವ್ರು ಹಿಡಿಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂದ್ರೆ ನಾವು CC ಕ್ಯಾಮ್ರಾಸ್ ಚೆಕ್ ಮಾಡಿ ಗಾಡಿ ನಂಬರ್ ಯಾವ್ದು ಅಂತ ನೋಡಿ, ಮತ್ತೆ ಅವರು ಯಾವ ಏರಿಯಾದವರು ಅಂತ ಎಲ್ಲಾನು ಇದು ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅವ್ರು ನಿಮ್ ಹುಷಾರಲ್ಲಿ ನೀವು ಇರ್ಬೇಕಾಗುತ್ತೆ. ಅದನ್ನ ನಾವು ಅವೇರ್ನೆಸ್ ಮಾಡೋದು, ಅದೇ ಇಂಪಾರ್ಟೆಂಟ್. Come on, yeah,